ಗಾಯ್ಸ್, ಇದು ನಮ್ದು 2026 ಮತ್ತೊಮ್ಮೆ ಒಂದು ವರ್ಷ ಬಳಿಕ ಮತ್ತೆ ನಾವು ಮೈಸೂರು ಕಡೆಗೆ ಬರ್ತಾ ಇದ್ದೇವೆ. ಸೊ ಈ ಬಾರಿ ನಾವು ಊಟಿ ಹತ್ತ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ನೋಡಿ, ಸಮಯ ಈಗಲೇ 4 ಗಂಟೆಗೆ ಹೊರಟಿದ್ದೀವಿ. ಇವಾಗ ಮೈಸೂರು ರೂಟಲ್ಲಿ ಇದ್ದೀವಿ, ಮೈಸೂರು ಹೈವೇ ಅಲ್ಲಿ ನೋಡ್ಬೋದು. ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಆಲ್ಮೋಸ್ಟ್ ಮೈಸೂರು ಹತ್ರ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಕವಿಶ್ ಕಾಣ್ಬೋದು. ಕವಿಶ್ ಫುಲ್ಲು ಕೊಕೊಮೆಲನ್ ಜೊತೆ ಬ್ಯುಸಿ ಆಗಿದ್ದಾನೆ. ನಿದ್ದೆ ಮಾಡ್ತಿದ್ದಾನೆ ಕವಿಶ್. ನಿದ್ದೆ ಮಾಡ್ತಿದ್ದೀರಾ? ಕವಿಶ್ ನಿದ್ದೆ ಮಾಡ್ತಿ ಇಲ್ಲ ಆಯ್ತು. ನಮ್ಮ ಪಯ್ಯನ ಈ ದಿನ ಇಲ್ಲಿ ಕವಿಶ್ ಇದ್ದಾರೆ ನೋಡಿ. ಕವಿಶ್ ನಿದ್ದೆ ಮಂಪರಿನಲ್ಲಿದ್ದಾರೆ ಕವಿಶ್. ಇಲ್ಲಿ ಹಾಯ್ ಮಾಡಿ. ನಮ್ಮ ಪಯ್ಯನ ಈ ದಿನ ಊಟಿ ಹತ್ರ. ಸೊ ಪ್ಲಾನಿಂಗ್ ಬಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ 2 ದಿವಸ. ಸೊ ಇವತ್ತು ಹೊರಟಿದ್ದೀವಿ ಸ್ಯಾಟರ್ಡೆ ಬೆಳಿಗ್ಗೆ ಬೇಗ 4 ಗಂಟೆಗೆ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿಗೆ ಮೈಸೂರಿಗೆ ರೀಚ್ ಆಗ್ತೀವಿ. ಮೈಸೂರಿಂದ ನಾವು ಊಟಿ ಮುಂಚೆ ಬಂಡೀಪುರ ಆಗಿ ಊಟಿ ಹೋಗ್ತಾ ಇದ್ದೀವಿ. ಸೊ ಕವಿಶ್ ರವರು ನಮ್ಮ ಜೊತೆ ಸಾಥ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಐಪೈ ಕವಿಶ್ ರವರು ಫುಲ್ಲು ರೊಚ್ಚಿಗೆದ್ದಿದ್ದಾರೆ. ಸೊ ಗಾಯ್ಸ್, ಸ್ಟೇ ಟ್ಯೂನ್ಡ್. ನಾವು ಬರ್ತಾ ಇದ್ದೀವಿ ಊಟಿಗೆ. ಅಲ್ಲಿ ಊಟಿಯಲ್ಲಿ ಯಾರಾದ್ರೂ ನಮ್ಮ ಮಂಗಳೂರವರು ಯಾರಾದಿದ್ರೆ ಕಮೆಂಟ್ ಮಾಡಿ. ಗಾಯ್ಸ್ ನೋಡಿ, ಈಗ ನಾವು ನಮ್ ಜೊತೆ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ. ಸೊ ಈ ಸಲ ನಮ್ ಜೊತೆ ಲಾಸ್ಟ್ ಟೈಮ್ ಗ್ಯಾಂಗ್ ಇದೆ. ಸಂದೇಶ್ ಅಣ್ಣ, ಪುನೀತ್ ಅಣ್ಣ, ಮತ್ತೆ ಶ್ವೇತಕ್ಕ, ಹಂಸರಾಜ್ ಅಂಡ್ ಟೀಮ್. ಹಂಸರಾಜ್ ಇನ್ನೊಂದು ಟೀಮ್ ಹೊಸ ಒಬ್ರು ಜಾಯ್ನ್ ಆಗ್ಯಾರ ನಮ್ ಜೊತೆ. ಹಂಸರಾಜ್ ಅಂಡ್ ಟೀಮ್ ಅವ್ರು ಕೂಡ ಮಂಗಳೂರು ಬಪ್ಪನಾಡು ಅವರು. ಸೊ ಅಲ್ಲಿ ನೋಡ್ಬೋದು, ಇಲ್ಲಿ ಗಾಡಿ ನಮ್ K19 ಮಂಗಳೂರದು ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ಗಾಡಿ ನಮ್ದು ಮಂಗಳೂರದು. ಪುನೀತ್ ನನ್ನ ಗಾಡಿ. ನಾವು ಟೋಟಲ್ ಆಗಿ 4 ಫ್ಯಾಮಿಲಿ ಹೋಗ್ತಾ ಇದ್ದೀವಿ. Sunrise? What guys? What? Sunrise. What is this? What? Dadi. Ek gadi. Boda. What? Where boda? ಟೀಗೋಸ್ಕರ ಇವಾಗ ಬಂದಿದ್ದೀವಿ ಇಲ್ಲಿ. ಫಾಸ್ಟ್ ಆಗಿದ್ಯಾ ನೋಡಿ, ಕಳಿಸಿದ್ದಾರೆ. ಐತೆ ಮೂಲ ಇರ್ತೇನೆ. ಟೀ ಕುಡಿಯುವಂತ ಪ್ಲಾನ್ ಆಗಿದ್ದೀವಿ. ಒಳ್ಳೆ ವ್ಯೂ ಇದೆ ನೋಡಿ ಗಾಯ್ಸ್. ಯಾರು ಅಂಚೂರು ಬಂದಿಲ್ಲ. ಕವಿಶ್ಗೆ ಇವಾಗ ಗೆಳೆಯರನ್ನು ನೋಡ್ತಾ ಇದ್ದೀವಿ. ಗಾಯ್ಸ್, ವಿ ಆರ್ ಫೈನಲಿ ರೀಚ್ ಟು ಮೈಸೂರಿಗೂ ಇನ್ನೇನು ಕೆಲವೇ ಕಿಲೋಮೀಟರ್ ಇದೆ. ಡಿಸ್ಟೆನ್ಸ್ ಬಂದು 4 ಕಿಲೋಮೀಟರ್ಸ್ ಇರ್ಬೋದು ನಿಯರ್ಲಿ. ಸೊ ಅದಾದ ನಂತರ ನಮ್ಮ ಪಯಣ ಬಂಡೀಪುರದತ್ತ, ಮೈಸೂರು ಟು ಊಟಿ ರೂಟು. ಸೊ ಬಂಡೀಪುರ ಮಿಡ್ಲಲ್ಲಿ ನಾವು ಜಾಯಿನ್ ಆಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್ ಗಾಯ್ಸ್, ಕಾಯ್ತಾ ಇರಿ, ವಾಚ್ ಮಾಡ್ತಾ ಇರಿ. ನಾವು ಹೋಗ್ತಿರೋದು ಈ ವರ್ಷ ಊಟಿಯ ಕಡೆಗೆ. ದ ಕ್ಲೀನ್ ಸಿಟಿ ಮೈಸೂರ್ ಈಸ್ ಇನ್ ಲೈವ್. ನೋಡ್ಬೋದು, ಮೈಸೂರು ಸಾಂಸ್ಕೃತಿಕ ನಗರಿ, ಕ್ಲೀನ್ ಸಿಟಿ ಮೈಸೂರಲ್ಲಿ ಇದ್ದೀವಿ ಇವಾಗ. ಯೂಟರ್ನ್ ಲೆಫ್ಟ್ ಬಂಡ ಇಡೀ ಚಾಮುಂಡಿ ಬೆಟ್ಟ. ಸೊ ಮೈಸೂರಲ್ಲಿ ಇವಾಗ ನಮ್ಮ ನೋಡಿ, ಇದು ರೈಟ್ ಗೆ ಹೋದ್ರೆ ಈ ಕಡೆ ಚಾಮುಂಡಿ ಬೆಟ್ಟ, ಈ ರೂಟು. ಸೊ ನಾವು ಹೋಗ್ತಿರೋದು ಇವಾಗ
ನಾವು ಹೋಗ್ತಿರೋದು ಇವಾಗ ಇದು ಬಂಡೀಪುರ ರೂಟ್, ಊಟಿ ರೂಟು, ಮೈಸೂರಿಂದ. ನಾವು ಮೈಸೂರಲ್ಲಿ ಇದ್ದೇವೆ. ಪ್ಯಾಲೇಸ್, ಸಾರಿ ಮರ್ತೋದೆ. ಮೈಸೂರು ಬಂದ್ಮೇಲೆ ಪ್ಯಾಲೇಸ್ ನ ಮಿಸ್ ಮಾಡಬಾರ್ದು. ಸೊ ಪ್ಯಾಲೇಸ್ ನೋಡಿದ್ವಿ. ನೋಡಿ ಇದು ಚಾಮುಂಡಿ ಬೆಟ್ಟ, ಅಲ್ಲಿ ಕಾಣ್ಬೋದು, ಕಾಣಿಸ್ತಾ ಇಲ್ಲ. ಇದು ವಸ್ತು ಸಂಗ್ರಹಾಲಯ. ಇಲ್ಲಿ ಚಾಮುಂಡಿ ಬೆಟ್ಟ ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಅದು ಚಾಮುಂಡಿ ಬೆಟ್ಟ. ಲಾಸ್ಟ್ ಟೈಮ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಲಾಸ್ಟ್ ಟೈಮ್ ಹೋಗುವಾಗ ಮರ್ತೋಗಿರ್ಬೋದು ನಿಮ್ಗೆ. ಇಷ್ಟು ಕ್ಲೀನ್ ಆಗಿದೆ ನೋಡಿ ಸಿಟಿ. ನೋಡಿ ಅದು ಚಾಮುಂಡಿ ಬೆಟ್ಟ ಅಲ್ಲಿ ಕಾಣ್ತಿದೆಯಲ್ಲ ಫ್ರಂಟ್ ಅಲ್ಲಿ, ಇದು ಚಾಮುಂಡಿ ಬೆಟ್ಟ. ಫಾಗಲ್ಲಿ ಹೆಂಗ್ ತುಂಬಿಕೊಂಡಿದೆ ಚಾಮುಂಡಿ ಬೆಟ್ಟ. ಸೊ ಇವಾಗ ತಿಂಡಿಗಾಗಿ ನಾವು ಅನಗ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ದೀವಿ. ಒಂಜಂಟೆ ಬಂದಿರ್ ಲಕ್ಕಲೆ ಸಂದೇಶ ಬಾತೇರುಡಿಗೆ ಇವತ್ತು ನಾವು ಊಟಿಗೆ ಹೊರಡಿದ್ದೇವೆ ಎಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಉನೆಗಾ ಕಾಮತ್ತ ಓಯೆ ಅನಗನು ಕಾಮತ್ ಗ್ರ್ಯಾಂಡ್ ಅಲ್ಲಿ ಹತ್ತು ಬೊಕ್ಕ ಬೊಕ್ಕ ದಾಲ ಬಂದ್ರಲ್ಲ ನಿಖಲಲ್ಲಿ ಬಂದ್ಬಿಡಿ. ಇಡ್ಲಿ ಇಡ್ಲಿ ಅತ್ಯುತ್ತಮವಾಗಿದೆ. ರಾಜ ಇಲ್ಲಿ ಗೋಲ್ಡ್ ವಿನ್ನರ್ ಇಂದ ಮಾಡಿದ್ರು. ಚಾನ್ ಮಾಡಿ ಕಟ್ಬಿಡುದು ನೆಕ್ಸ್ಟ್ ಸೀದಾ ಬಂಡೀಪುರದ ಗಾಯ್ಸ್ ಇವಾಗ ತಿಂಡಿ ಆಯ್ತು ಮೈಸೂರಲ್ಲಿ ತಿಂಡಿಯಾಗಿ ಇಲ್ಲಿ ಕವಿಶ್ ಮಲಗಿದ್ದಾನೆ. ತಿಂಡಿ ಆಗಿದಷ್ಟೇ ಇವಾಗ. ಸೊ ತಿಂಡಿ ಆಗಿತ್ತು. ಇವಾಗ ನಮ್ಮ ಪ್ರಯಾಣ ಬಂಡೀಪುರ ರೂಟಲ್ಲಿ ಸಾಕ್ತಾ ಇದ್ದೇವೆ, ನೋಡ್ಬೋದು. ಸೊ ಮೈಸೂರು ಸಿಟಿಯಿಂದ ಹೊರಗೆ ಆಲ್ರೆಡಿ ಹೊರಟಿದ್ದೇವೆ. ಸೊ ಇನ್ನೇನಿದ್ರು ಇವಾಗ ಹೋಗೋದಾರೆ ಇಲ್ಲಿ ಬಂಡೀಪುರ ಅಭಯಾರಣ್ಯ ಸಿಗುತ್ತೆ. ಸೊ ಅಲ್ಲಿ ನೋಡುವ, ಯಾವ್ದಾದ್ರು ಪ್ರಾಣಿಗಳು ಸಿಕ್ಕರೆ ನಾವು ಕ್ಯಾಪ್ಚರ್ ಮಾಡ್ತೀವಿ. ಏನೋ ಅಪ್ಡೇಟ್ಸ್ ಇದ್ರು ನಿಮ್ಗೆ ಹೇಳ್ತಾ ಇರ್ತೀವಿ. ಓಕೆ, ಸ್ಟೇ ಟ್ಯೂನ್ಡ್. ಬಾಯ್. ನೋಡಿ ಇಲ್ಲಿ ಕಾಣ್ಬೋದು ಟೋಲು. ಮೈಸೂರಿಂದ ಊಟಿಗೆ ಹೋಗೋದು ಫಸ್ಟ್ ಟೋಲ್ ಇದು. ಕಾಶಿ ನಂಜನಗೂಡಿಗೆ ಸ್ವಾಗತ. ನಂಜನಗೂಡು ನೋಡಿ ಫುಲ್ ಸೂರ್ಯಕಾಂತಿ ದೈ ಗಿಡ, ಸೂರ್ಯಕಾಂತಿ ಗಿಡ. ಇಲ್ಲಿ ಊಟಿ ರೂಟಲ್ಲಿ ನೋಡ್ಬೋದು ನೀವು ಸೂರ್ಯಕಾಂತಿ ಗಿಡ. ಎಲ್ಲಿ ನೋಡಿದ್ರು ಸುತ್ತಮುತ್ತಲು ಸೂರ್ಯಕಾಂತಿ ಗಿಡ. ಇವಾಗ ನಾವು ಇಲ್ಲಿ ಗುಂಡ್ಲುಪೇಟೆಗೆ ತಲುಪಿದ್ದೇವೆ. ಇದು ಬಾರ್ಡರ್, ಮೈಸೂರು ಹಾಗೂ ಕರ್ನಾಟಕ ತಮಿಳುನಾಡು ಬಾರ್ಡರ್.
ಸೊ ನಾವೀಗ ಗುಂಡ್ಲುಪೇಟೆಯಲ್ಲಿ ಇದ್ದೇವೆ. ಹೌದು, ವಂದನೆಗಳು ಪುರಸಭೆ ಗುಂಡ್ಲುಪೇಟೆ, ಇನ್ನು ಬಂಡೀಪುರ ಊಟಿ. ನೋಡಿ ಫೈನಲಿ ನಾವು ಬಂಡೀಪುರ ಊಟಿಯ ರೂಟ್ ಆರಂಭ ಆಗಿದೆ. ಕಾಡಿನೊಳಗೆ ಎಂಟ್ರಿ ಆಗಿದ್ದೀವಿ. ಅರಣ್ಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಆನ್ ದ ವೇ ಟು ಊಟಿ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಣಿಗಳು ಪಕ್ಷಿಗಳು ಇರುವಂತಹ ಪ್ರದೇಶ ಹಾಗೂ ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿದೆ. ಇಲ್ಲಿ ನೋಡಬಹುದು, ಇಲ್ಲಿ ಮಂಕಿಗಳು, ಕೋತಿಗಳು, ಬಂದರುಗಳು ಎಲ್ಲವೂ ಕಾಣಿಸ್ತಿದ್ದಾವೆ. ಪ್ರಥಮ ಭೇಟಿ ಈ ಕೋತಿಗಳ ಜೊತೆ ಆಗಿದೆ ನಮ್ದು. ಮುಂದೆ ಇದು ಕಾಡು ಹೇಗೆ ಅಂತ ಹೇಳಿದ್ರೆ ಫ್ಲಾಟ್ ಆಗಿದೆ, ನೋಡಬಹುದು ನೀವು. ಲೆಫ್ಟ್ ಎಡಕ್ಕೆ ಚಲಿಸಿ. ನೋಡಿ ಗಾಯ್ಸ್, ಇದು ಬಂಡೀಪುರ. ಏನಾದ್ರು ಪ್ರಾಣಿಗಳು ಸಿಕ್ಕರೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಕಾಡ್ ಅಂದ್ರೆ ಇದೊಂದು ಎತ್ತರವಾಗಿಯೂ ಇಲ್ಲ, ತಗ್ಗಾಗಿಯೂ ಇಲ್ಲ, ಫ್ಲಾಟ್ ಆಗಿದೆ. ಯಾಕಂತ ಹೇಳಿ ಪ್ರಾಣಿಗಳಿಗೆ ಓಡಾಡೋದಕ್ಕೆ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ ಮಾಡಿದ್ದಾರೆ. ಮಾಡುದೆಲ್ಲ ಮಾರಿದ್ದು ಸಾವಿರ ಪ್ರಕೃತಿಯ ಸೊಬಗು. ಆನೆ ನೋಡಿ ಇಲ್ಲಿ ಎಲಿಫೆಂಟ್ ಝೋನ್ ಅಂತಿದೆ, ಬಟ್ ಎಲಿಫೆಂಟ್ ಇಲ್ಲ. ಒಂದಿನ ಪ್ರಾಣಿ ಸಿಗುದು ನಮಸ್ತೆ. ಒಂದು ಘಾಟ್ ಉಂಟು. ಬಂಡೀಪುರ ಅಭಯಾರಣ್ಯ ರಕ್ಷಿತ ತಾಣಗಳಲ್ಲಿ, ಸುರಕ್ಷಿತ ತಾಣಗಳಲ್ಲಿ ಒಂದು. ಕಾರಣ ನೀವು ಪಾಠ ಪುಸ್ತಕದಲ್ಲೆಲ್ಲ ನೀವು ಓದಿರ್ಬಹುದು, ತುಂಬಾ ಬಂದಿದೆ ಅಭಯಾರಣ್ಯಗಳೆಲ್ಲ. ಹಾಗೆ ಇದು ಕೂಡ ಒಂದು ಬಂಡೀಪುರ ಅಭಯಾರಣ್ಯ ಅನ್ನೋದು ಕೂಡ ಒಂದು. ನೋಡಿ ಗಾಯ್ಸ್, ಜಿಂಕೆ ಇದಕ್ಕೆ ಕೃಷ್ಣ ಚುಕ್ಕಿ ಚುಕ್ಕಿದ್ದು ಅಂತ ಕಾಂತಾರದಲ್ಲಿ ಹೇಳ್ತಾರಲ್ಲ, ಚುಕ್ಕಿ ಚುಕ್ಕಿದ್ದು ಅದೇ ಇದು. ನಾವು ಯಾವುದೇ ಪ್ರಾಣಿಗಳಿಗೆ ಇಲ್ಲಿ ತೊಂದರೆ ಕೊಡುತ್ತಿಲ್ಲ. ಬಂಡೀಪುರ ಬೈದರ್ ಮಾಡಿ ಜಿಂಕೆ ತುಯ್ಯಾರಿಗೆ ನವಿಲು ಕಣ್ಣು ಸೂಕ್ಷ್ಮತೆ ಮುನ್ನ ಟೆಸ್ಟ್ ಮಾಡ್ತೀನಿ. ಚುಕ್ಕಿ ಚುಕ್ಕಿದು ತುಂಬಾ ಇದೆ. ಎಷ್ಟು ಸಿಗುವ, ಎಷ್ಟು ನಾವು ಮೈಸೂರು ಝೂ ಅಲ್ಲಿ ಸಿಗುವ. ಇಷ್ಟೇ ಜೀವನ. ನೋಡಿ ಪಿಲಿ ಒಂದು ಬಾರ್ಡರ್ ತಮಿಳ್ನಾಡು. ಇದು ತಮಿಳ್ನಾಡು ಸ್ಟೇಟ್. ಇಲ್ಲಿ ತಮಿಳ್ನಾಡು ಲಿಮಿಟ್ ಇನ್ನು ಊಟಿಗೆ 78 ಕಿಲೋಮೀಟರ್ ಇದೆ. 78 ಕಿಲೋಮೀಟರ್ ಏನು 10 ಕಿಲೋಮೀಟರ್ ಕಡೆ ಇದು ನಾನು ಮೈದನ ಚೆಕ್ ಪೋಸ್ಟ್ ಮೂಲ್ ಚೆಕ್ಕಿಂಗ್ ಬಾರ್ಡರ್ ಅದು ಚೆಕ್ ಮಾಡಿ ಉಲೈ ಬೋನ ಚೆಕ್ ಮಾಡ್ಕೊಳತ್ತೆ. ನೋಡುವ ಬಂಡೀಪುರದಲ್ಲಿ ನೋಡುವ ಕರ್ನಾಟಕ. ಬಂಡೀಪುರ ಕರ್ನಾಟಕದ ಬಂಡೀಪುರವನ್ನು ದಾಟಿ ತಮಿಳುನಾಡಿನ ನೀಲಗಿರಿ ಹೌದು ಕಾಡನ್ನು ಪ್ರವೇಶಿಸುತ್ತಿದ್ದೇವೆ. ಕರೆಕ್ಟ್. ಪಲ್ಲೆ ನೋಡುವ ನಮ್ಮ ಈ ಜಾಸ್ತಿ ಏನು ಸಿಗ್ಲಿಲ್ಲ ಕಾಣ್ಲಿಕ್ಕೆ. ಒಂದು 4 ಚುಕ್ಕಿದಿತ್ತು, ಮತ್ತೆ ಒಂದು ನಾನು ಆನೆ ನೋಡಿದೆ, ಇವ್ರು ನೋಡ್ಲಿಲ್ಲ. ಅಷ್ಟೇ ಬಿಟ್ರೆ ಬೇರೆ ಅಲ್ಲಿ ನೋಡಿ ಕಡವೆ ನೋಡಿ ಎಕ್ಸ್ಕ್ಲೂಸಿವ್ ಆಗಿದೆ ಗೈಸ್. ಅಲ್ಲಿ ನೋಡಿ ಕಡವೆ, ಅದು ಕೊಂಬುದಿದೆ, ಚುಕ್ಕಿದು ಕೊಂಬುದು ಕಡವೆ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ ಗುಂಪಾಗಿ ಚಲಿಸ್ತಾ ಇದೆ, ಅನ್ಯೋನ್ಯತೆಯಿಂದ ನೋಡಿ ಅಣ್ಣ ತಮ್ಮಂದಿರಂತೆ ನಾವು ಹಂಗೆ ಬಾಳ್ಬೇಕು ಜೀವನದಲ್ಲಿ. ನೋಡಿ ದಾರಿ ನಡೀತಾ ಇದೆ, ಚೆನ್ನಾಗಿದೆ. ಚುಕ್ಕಿದ್ದು ಮೂಗಲ್ ನೀರು ಬರ್ಸೋದಕ್ಕಿಲ್ಲ ಹೋಗ್ತು ನಾನು ಬೆಚ್ಚ ಆದ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಕಾಟಿ ಕನ್ನಡದಲ್ಲಿ ಕಾಡೆಮ್ಮೆ. ಅದು ನೋಡಿ ಇಲ್ಲಿ ಬಂದಿತ್ತು, ನಮ್ ನೋಡಿ ಆ ಕಡೆ ಹೋಯ್ತು. ಅಟ್ಯಾಕ್ ಮಾಡ್ತಿಂದ ಬಣಲೆಗೆ ಪೂರ ಚಿರತೆ ಪಿಲಿ ಮೀನಿ ಬರ್ತದೆ. ಒಂಜಿ ಗುಂಪು ಬಾಡ್ ಗಿಡ್ತುಂಡ ಒಂಜಿ ಸಿಕ್ಕಂಡು ಯಾವ್ದು ಗುಂಪುಡಿ ಪ್ಲೇಕೆ ಅದ ಈಗ ಹಣ ಬಲಿ ಪರಸಲ ಬಂದ ಡೋಂಟ್ ಫೀಲ್ ಎನ್ ಮಾಡಿ ಇದು ಓಡ ಒಂಜಿ ಸೈಪ್ ಉಂಡ ಅದು ಬಾಕಿದ ವರಿಯುನು ಒಂಜಿ ಅಂಡ ಒಂಜಿ ಒಂಜಿಗೆ ಮಾತ್ರ ಅಟ್ಯಾಕ್ ಏನಿ ಸಿಗ್ಲಿಲ್ಲ. ಇಲ್ಲ ಬೆಡ್ ಜೊತೆಲಿ ಈ ಗುಡ್ಡೆಯಲ್ಲಿ ಏನೇನಿಲ್ಲ
ಗಟ್ಟಿ ನಿದ್ರೆ. ನಿಂದ್ರೆ ಫುಲ್ ನಿನ್ನ ಒಂದು ಪ್ರಾಣಿಯ ಮುಸುಟು ನಾವು ನೋಡ್ಲಿಲ್ಲ. ಜಿಂಕೆಗಳು ಜಿಂಕೆಯ ಕೊಂಬುಗಳು, ಗಣದ ಮಾತಾಡ್ಬೇಕು. ಪಕ್ಷಿಗಳು ನೋಡಿ, ಪಕ್ಷಿಗಳೆಲ್ಲ ಬೆನ್ನಲ್ಲಿ ಕೂತು ಏನ್ ನನ್ನ ಇಷ್ಟ ಆಯ್ತು. ಹಲೋ, ಗುಡ್ ಮಾರ್ನಿಂಗ್. ಜಿಂಕೆ ಹೊರಕ್ಕೆ ಒಂಜಿ ದೀಪ ಕೆಲವು ನಾವು ಹೋಗುವ ಡೆಸ್ಟಿನೇಷನ್ಗಿಂತ ಹೋಗುವ ದಾರಿ ಚೆನ್ನಾಗಿರುತ್ತೆ. ಒಳ್ಳೆದು ಮಧ್ಯ ವಯ್ಯ ಉಂಟು, ಏನ ಹಾಸಿಗೆ ಉಂಟು. ಹಾಸಿಗೆ ಕೈಟ್ ಬರೋದು ಚೆಪ್ಪರು ಮುಂದೆ ಪಪ್ಪಿಲಿ ಕ್ಲೈಮಲ್ಲ ಪ್ರಾಯಕ್ಲಿ ಅಂಚು ಚೂರು ಕೊರೋರು ಬರ ಇದು ನೋಡು ಬಂದ್ರಲ್ಲ ಜದಿ. ಎಂತ ಇಲ್ಲ ಪ್ರಾಣಿ ಬಂಡೀಪುರ, ಅದಕ್ಕಿಂತ ನಮ್ದಲ್ಲಿ ನಮ್ದು ಕರ್ನಾಟಕ ಚೆನ್ನಾಗಿತ್ತು. ಇಲ್ಲಿ ನೀಲಗಿರಿಯಲ್ಲಿ ಏನಿಲ್ಲ. ನೀಲಾದ್ರಿ ಅಲ್ಲಿ ನೀಲಗಿರಿ ಅಲ್ಲ, ನೀಲಗಿರಿಯಲ್ಲಿ ಏನಿಲ್ಲ. ಸುಮ್ಮನೆ ಇಲ್ಲಿ ನಾವು ಬಂದದ್ದು ಬೋರ್ ಅನಿಸ್ತಾ ಇದೆ. ಇಲ್ಲಿ ಖಾಲಿ ಮರ ಗಿಡಗಳು ಮಾತ್ರ, ಹಚ್ಚ ಹಸಿರು ಚೆನ್ನಾಗಿದೆ, ವ್ಯೂ ಗ್ರೀನರಿ ಎಲ್ಲ ಚೆನ್ನಾಗಿದೆ. ಬಿಟ್ರೆ ಅಭಯಾರಣ್ಯ ಅನ್ನುವಂತ ಟೈಟಲ್ಗೆ ಸಾಕಾಗ್ಲಿಲ್ಲ ನಮ್ಗೆ. ಪ್ರಾಣಿಗಳೆಲ್ಲ ತುಂಬಾ ಕಮ್ಮಿ ಇದೆ. ಅಲ್ಲೊಂದು ಚುಕ್ಕಿ ಚುಕ್ಕಿದು ತುಂಬಾ ಇತ್ತು. ಅಭಯಾರಣ್ಯ ಅಂದ್ರೆ ಕೇತನ್ ಮೇಲೆ ಬಿದ್ದು ಅವನನ್ನು ಕಚ್ಚಿ ತಿರ್ಬೇಕು, ಅವಾಗ ನಮ್ಗೆ ಫೀಲ್ ಆಗುತ್ತೆ ಅಭಯಾರಣ್ಯ. ಹೇಗೆ ಸಫಾರಿ ಇದೆಲ್ಲ ಚಿಕ್ಕ ಧರ್ಮವಾಗ. ಈಗ ಎಕ್ಸ್ಕ್ಲೂಸಿವ್ ಆಗಿ ತಮಿಳ್ನಾಡು ಸ್ಟೇಟ್ ಅಲ್ಲಿ ಇದ್ದೇವೆ. ಸೊ ಕರ್ನಾಟಕದ ನೆರೆ ರಾಜ್ಯ ತಮಿಳುನಾಡು. ಭಾಗಶಃ ಇದು ನಾವು ಬಂದಿರುವಂತ ಈ ಪ್ರದೇಶ ಆಲ್ಮೋಸ್ಟ್ ಆಗಿ ಪ್ರಕೃತಿ ದತ್ತವಾಗಿದೆ ಹಾಗೂ ವನ್ಯಜೀವಿಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ. ನಾವು ಬಂದಿರುವಂತಹ ಪ್ರದೇಶ ಈಗ ಬಂಡೀಪುರ ದಾಟಿ ನೀಲಗಿರಿ ಕಾಡುಗಳನ್ನು ದಾಟಿ ಇವಾಗ ಕಡೆಗೆ ನಾವು ತುಂಬಾ ಇನ್ನೇನು 20 ಕಿಲೋಮೀಟರ್ ಸಮೀಪದಲ್ಲಿ ಇದ್ದೇವೆ. 20 ಕಿಲೋಮೀಟರ್ ತಲುಪಿದ ನಂತರ ನಾವು ನಿಸರ್ಗದತ್ತವಾದ ಉತ್ತಮ ಸೌಂದರ್ಯ, ಪರಿಸರ ಸೌಂದರ್ಯ, ಭೂಲೋಕದ ಸ್ವರ್ಗ ಕಂಡು ಬಂದಿರುವಂತಹ ಊಟಿಯನ್ನು ನಾವು ತಲುಪಲಿದ್ದೇವೆ. ಅಲ್ಲಿಯ ಪ್ರಕೃತಿ ದತ್ತವಾದ ಉತ್ತಮವಾದ ಪರಿಸರವನ್ನು ಸವಿಯಲು ನಾವು ಉತ್ತಮವಾದ ಹೊಡೆತಕ್ಕೆ ಅಷ್ಟೇ ಉತ್ತಮವಾದ ತಡೆತ. ಊಟ ರಕ್ಷಕನ ಕೈಯಲ್ಲಿ ಚೆಂಡು ಕಾಮೆಂಟ್ ಕಾಮಿ ಹಿಡಿತು. ಯಕ್ಷಗಾನದಲ್ಲಿ ಕೇಳಿ ದೂರದವು ಕೈತಲ್ಲ ತೋಜನು ದೂರದವು ತೋಜ್ಜಿನ್ ಕಂದಿನ ಕ್ಯಾನ್ ಬಣ ಪುಣ ಇನ್ನು ಕೈತಳ್ಳ ದೂರದ ಇನ್ನು ದೂರದ ಬೆಟ್ಟ ಕಣ್ಣಿಗೆ ಆಗಿದೆ. ಇದು ಕರ್ನಾಟಕದಲ್ಲಿ ನಾವು ಕುದುರೆ ಮುಖವನ್ನು ನೋಡ್ತಿದೀವಲ್ಲ, ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಈ ಒಂದು ವಾತಾವರಣ. ಆ ಕಡೆ ಇಳಿಜಾರು ಪ್ರದೇಶ, ಜಿಂಕೆ ನೋಡಿ. ಇಲ್ಲಿ ಕೆಲವೊಂದು ಅಲ್ಲಿ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟ್ ಗಳ ಮುಂದೆ ಪ್ರಾಣಿಗಳು ಸಾಕ್ತಾ ಇವೆ. ಇಲ್ಲಿ ಆಲ್ಮೋಸ್ಟ್ 90% ರಾಜ್ಯ ಅಂದ್ಮೇಲೆ ತಮಿಳ್ನಾಡಲ್ಲಿ ಫುಲ್ ತಮಿಳ್ ಭಾಷಿಗರು. ನಮ್ಗೆ ತಮಿಳಲ್ಲಿ ಅಪಡಿಪಡಿ ಮಾತ್ರ ಬರೋದು. ಕರೆಕ್ಟ್ ಆಗಿ ನಮ್ಗೆ ತಮಿಳು ಭಾಷೆ ಬರೋದಿಲ್ಲ. ನೋಡ್ಬೇಕು ಯಾವ ರೀತಿಯಲ್ಲಿ ನಾವು ಅದನ್ನ ಸಂಭಾಳಿಸ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗುತ್ತೆ, ಬಿಟ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಶನ್ ಮಾಡ್ಬೇಕು, ಇಲ್ಲ ಕನ್ನಡದಲ್ಲಿ. ಇಲ್ಲಿ ಲೋಕಲ್ ಭಾಷೆ ತಮಿಳ್ ಆಗಿರೋದ್ರಿಂದ ತುಂಬಾ ಕಷ್ಟ ಇದೆ. ನೋಡುವ, ಒಂಥ ರೀತಿಯ ಮನರಂಜನೆ ಕೂಡ ಇರುತ್ತೆ ತಮಿಳ್ ಮಾತಾಡೋದ್ರಲ್ಲಿ. ಸೊ ಲೆಟ್ಸ್ ಸಿ, ಎಲ್ಲ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. See you soon in Uti.